ನಮಸ್ಕಾರ. ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಪಾಕ್ನ ಅಮೀರ್ ಟೀಮ್ ಇಂಡಿಯಾ ಬಗ್ಗೆ ಶಾಕಿಂಗ್ ಹೇಳಿಕೆ. ಅಂದರೆ ಟೀಮ್ ಇಂಡಿಯಾ ಬಗ್ಗೆ ಪಾಕ್ನ ಅಮೀರ್ ಹೇಳಿದ್ದಾನೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ T20 ವಿಶ್ವಕಪ್ಪನ್ನು ಗೆದ್ದು ಬೀಗುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮಾರ್ಚ್ 5ರಂದು ನಾಳೆಯಿಂದ ವಾಂಖೇಡೆ ಮೈದಾನದಲ್ಲಿ ಸೆಮಿಫೈನಲ್ 2 ಪಂದ್ಯ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಭಾರತ ಮತ್ತು ವಿಂಡೀಸ್ ನಡುವೆ ಸೂಪರ್ 8ರಲ್ಲಿ ಮಹತ್ವದ ಪಂದ್ಯದಲ್ಲಿ ಮಾರ್ಚ್ 1 ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ ಸಾಕ್ಷಿಯಾಗಿತ್ತು. ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟರೆ ಇತ್ತ ಆ ಒಂದು ವಿಕೆಟ್ ಏನಪ್ಪ ಅಂದರೆ ಇಡೀ ಕ್ರಿಕೆಟ್ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಹಿಟ್ ಮೇರ್ ಅವರ ವಿಕೆಟ್ ಅದು. ಬಟ್ 11.3 ಓವರ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಟೀಮ್ ಇಂಡಿಯಾ ಪರವಾಗಿ ಬೌಲಿಂಗ್ ಮಾಡಿದರು. ಆ ಒಂದು ಬಾಲಲ್ಲಿ ಹಿಟ್ ಮೇರ್ ಏನಪ್ಪ ಅಂದರೆ ಶಾರ್ಟ್ ಹೊಡೆಯೋಕ್ಕೆ ಹೋಗಿ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಅವರ ಕೈಯಲ್ಲಿ ಬಾಲ್ ಹೋಗಿತ್ತು. ಹೀಗಾಗಿ ಅದು ಎಡ್ಜ್ ಆದಂತೆ ಕಂಡಾಗ ಟೀಮ್ ಇಂಡಿಯಾ ಕೂಡ ರಿವ್ಯೂ ತೆಗೆದುಕೊಳ್ಳಿತ್ತು. ಹೀಗಾಗಿ ರಿವ್ಯೂ ತೆಗೆದುಕೊಂಡಾಗ ಎಡ್ಜ್ ಆದಂತೆ ಕೂಡ ಭಾಸವಾಗಿತ್ತು. ಹೀಗಾಗಿ ಅದು ಔಟ್ ಅಂತ ಅಂಪೈರ್ ಕೂಡ ಅಲ್ಲಿ ಡಿಸಿಷನ್ ಕೊಟ್ಟರೆ ಆ ಒಂದು ವಿಕೆಟ್ ಔಟ್ ಆದ ಮೇಲೆ ಕೂಡ ವಿಂಡೀಸ್ನ ಹೆಡ್ ಕೋಚ್ ಆದ ಡರೆನ್ ಸಮಿ ಕೂಡ ಸ್ವಲ್ಪ ಕೋಪಗೊಂಡರು. ಹೀಗಾಗಿ ಹಿಟ್ ಮೇರೆಗೂ ಕೂಡ ಅದನ್ನು ನಂಬೋಕ್ಕಾಗಿಲ್ಲ. ಹೀಗಾಗಿ ಟೀಮ್ ಇಂಡಿಯಾದಲ್ಲಿ ಒಳ್ಳೆಯ ವಿಕೆಟ್ ಸಿಕ್ಕರೆ ಇತ್ತ ವೆಸ್ಟ್ ಇಂಡೀಸ್ನ ಹೆಡ್ ಕೋಚ್ ಮತ್ತು ಹಿಟ್ ಮೇರ್ ಅವರು ಕೋಪಗೊಂಡರು. ಬಟ್ ಅಲ್ಲಿಂದ ಏನಪ್ಪ ಅಂದರೆ ಆ ಒಂದು ಪಂದ್ಯದಲ್ಲಿ ಒಂದು ವಿಂಡೀಸ್ ತಂಡ ಕೂಡ ಅಲ್ಲಿ 6 ಓವರ್ಗೆ ಕೇವಲ 45 ರನ್ ಮಾತ್ರ ಹೊಡೆಯಲು ಸಾಧ್ಯವಾಗಿತ್ತು. ಬಟ್ ಅಮೀರ್ ಅವರು ಹೇಳಿದ್ದೇನಪ್ಪ ಅಂದರೆ ಅಂಥ ಬಲಿಷ್ಠ ತಂಡ ಇನ್ನೂ 10 ವಿಕೆಟ್ ಕೈಯಲ್ಲಿ ಇರುವಾಗ ಪವರ್ ಪ್ಲೇನಲ್ಲಿ ಸ್ಲೋ ಸ್ಟಾರ್ಟ್ ಮಾಡೇ ಇಲ್ಲ. ಹೀಗಾಗಿ ಇದು ಪ್ರೀ ಪ್ಲ್ಯಾನ್, ಇದು ಫಿಕ್ಸಿಂಗ್ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದಂತ ಅಮೀರ್ ಹೇಳಿದರು. ಬಟ್ ಅಮೀರ್ ಕೂಡ ಈ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದು ಭಾರತ ಸೆಮಿಫೈನಲ್ಗೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದರು. ಬಟ್ ವಿಂಡೀಸ್ ವಿರುದ್ಧ ಸೂಪರ್ 8ರಲ್ಲಿ ಗೆದ್ದು ಭಾರತ ಸೆಮಿಫೈನಲ್ಗೆ ಕೂಡ ಎಂಟ್ರಿ ಕೊಟ್ಟಿದೆ. ಅಂದರೆ ಮಾರ್ಚ್ 5 ನಾಳೆ ಭಾರತ ಇಂಗ್ಲೆಂಡ್ ತಂಡವನ್ನು ಎದುರಿಸ್ತಾ ಇದೆ. ಹೀಗಾಗಿ ಮೊಹಮ್ಮದ್ ಅಮೀರ್ ಮತ್ತೊಂದು ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಭಾರತ ಕೂಡ ಫೈನಲ್ಗೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದರು. ಬಟ್ ಭಾರತ ಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬುದನ್ನು ಕಾದುನೋಣ. ಇದು ಏನಪ್ಪ ಅಂದರೆ ಸದ್ಯಕ್ಕೆ ವಿಂಡೀಸ್ ಹಿಟ್ ಮೇರ್ ಅವರ ವಿಕೆಟ್ ಈಗ ಔಟ್ ಅಥವಾ ನಾಟ್ಔಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.